ಇವರು ಎಲ್ಲರಿಗೂ ದುಡ್ಡು ಬರೇ ಠೇವಣಿ ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಏನು ಫಂಡ್ ರೈಸಿಂಗ್ ಅಗ್ರಿಮೆಂಟ್ ಏನು ತೋರಿಸ್ತಾರೆ, ನೆಕ್ಸ್ಟ್ ಮಂತ್ಲಿ ರಿಟರ್ನ್ ಆಫ್ 5% ಪ್ರಿನ್ಸಿಪಲ್ ಪ್ಲಸ್ 5% ಇಂಟ್ರೆಸ್ಟ್ ಫಾರ್ 20 ಮಂತ್ಸ್ ಅಂತ ಹೇಳಿ ಲಾಕ್ ಇನ್ ಪೀರಿಯಡ್ ಹಾಕ್ತಾರೆ. ಆ ಒಂದು ಲೈನ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಮಿಸ್ಚಿಫ್. ಕರೆದಿರೋ ಉದ್ದೇಶ ಏನಂದರೆ, ಹಿಂದಿನ 2 ದಿವಸದಿಂದ ಒಂದು ರೇಡ್ KPID ಬಡ್ಸ್ ಆ್ಯಕ್ಟ್ ಅಡಿಯಲ್ಲಿ ನಮ್ಮ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯವರ ಜೊತೆ ರೇಡ್ ನಡೆಸ್ತಾ ಇದ್ದೀವಿ. ಆದಿತ್ಯ ರಾಜ್ ಕ್ಯಾಪಿಟಲ್ ಅಂತ ಒಂದು ಸಂಸ್ಥೆ ಮೇಲೆ ಈ ರೇಡ್ವನ್ನು KPID ಬಡ್ಸ್ ಕಾನೂನು ಅಡಿಯಲ್ಲಿ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಇದರ ಮೇಲೆ FIR ಆಗಿದೆ. ಇದರ ಡೀಟೇಲ್ಸ್ ಏನಿದೆ ಅದನ್ನು ಸ್ಪಷ್ಟವಾಗಿ ತಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಬೇಕಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಈ ಹಿಂದೆ ಇನ್ನೊಂದು ಇದೇ ರೀತಿಯ ಒಂದು ಪಾನ್ಜಿ ಸ್ಕೀಮ್ ನಮ್ಮ ಜಿಲ್ಲಾ ಮಟ್ಟದ ಸ್ಕ್ಯಾಮ್ ಸೆಲ್ಗೆ ಮಾಹಿತಿ ಸಿಕ್ಕಿದೆ. ಅದರ ಜೊತೆ ಪೊಲೀಸ್ ಇನ್ಫಾರ್ಮೇಷನ್ನು, ಪೊಲೀಸ್ ರಿಪೋರ್ಟ್ ಮಾನ್ಯ ಪೊಲೀಸ್ ಆಯುಕ್ತರಿಂದ ನನಗೆ ಸಿಕ್ಕಿದೆ. ಅದರ ಪ್ರಕಾರ ಶಿವಮ್ ಅಸೋಸಿಯೇಟ್ಸ್ ಮೇಲೆ ನಾವು ಒಂದು ದಾಳಿಯನ್ನು ಆವಾಗ ಮಾಡಿದ್ದೀವಿ. ಅದು ಬಹಳ ಸಕ್ಸಸ್ಫುಲ್ ದಾಳಿ ಇತ್ತು. ಅದರಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸಮಿತ್ರರು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗೂ ಜನರಿಗೆ ಈ ರೀತಿಯ ಸ್ಕ್ಯಾಮ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಅದೊಂದು ಮಾದರಿಯಾಗಿದೆ. ಅದೇ ರೀತಿ ಆವಾಗ ನಾನು ಹೇಳಿದ ಹಾಗೆ ನಮ್ಮ ಕಡೆ ಇನ್ನೂ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳು ಈ ರೀತಿಯ ಪಾನ್ಜಿ ಸ್ಕೀಮ್ಸ್ ನಡೆಸ್ತಾ ಇದ್ದಾವೆ ಅಂತ ಹೇಳಿ ನಮ್ಮ ಕಡೆ ಮಾಹಿತಿ ಇತ್ತು. ಅದರಂತೆ ನಾವು ಮತ್ತೆ ಪೊಲೀಸ್ ಆಯುಕ್ತರಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಪೊಲೀಸ್ ಆಯುಕ್ತರು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗೂ ನಮಗೆ ಬೇರೆ ಸೆಬಿ ಮತ್ತು RBI ಇನ್ಪುಟ್ಸ್ ಇದ್ದಾವೆ. ಇದರ ಮೇಲೆ ನಾವೊಂದು ಲೋಕಲ್ ಎಂಕ್ವೈರಿ ಮಾಡಿಕೊಂಡು ಫೈನಲಿ 2 ಡೇಸ್ ಬ್ಯಾಕ್ ನಾವು ಈ ರೇಡನ್ನು ಶುರು ಮಾಡಿದ್ದೀವಿ. ಇದರಲ್ಲಿ KPID ಕಾನೂನು ಅಡಿಯಲ್ಲಿ ಹಾಗೂ ಬಡ್ಸ್ ಕಾನೂನು ಅಡಿಯಲ್ಲಿ 1/6/2026ಗೆ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಉಪವಿಭಾಗಾಧಿಕಾರಿ ಬೆಳಗಾವಿ ಅವರಿಗೆ ನಾವು ಈ ಎಂಕ್ವೈರಿ ಆಫೀಸರ್ ಅಂತ ನಾವು ನೇಮಕ ಮಾಡ್ತೀವಿ. ಅವರು ಹೋಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಈಗ ಈ ಒಂದು ಸ್ಪೆಷಲ್ ಆದಿತ್ಯರಾಜ್ ಪ್ರಕರಣದಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದರೆ, ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಅವರು 2 ರೀತಿಯ ಕೆಲಸಗಳು ಮಾಡ್ತಾರೆ. ಒಂದು ಏನಂದರೆ, ಅವರು ಫಂಡ್ ರೇಸಿಂಗ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ನಾನೊಬ್ಬ ಫಂಡ್ ರೇಸರ್, ನಾವು ಫಂಡ್ ರೇಸಿಂಗ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. KPID ಕಾನೂನು ಅಡಿಯಲ್ಲಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಡಿಯಲ್ಲಿ ಬರುತ್ತೆ ಬರಲ್ಲ ಅಂತ ಪ್ರಶ್ನೆ ಬಂದಾಗ ನಾವು ನಮ್ಮ ಕಮಿಟಿನಲ್ಲಿ ಡಿಸ್ಕಸ್ ಮಾಡಿ, ಇದು ಡೆಪಾಸಿಟ್ ಅಂತ ಡೆಫಿನಿಷನಲ್ಲಿ ಯಾಕೆ ಬರುತ್ತೆ ಅಂದರೆ, ಇವರು ಫಂಡ್ ರೇಸ್ ಮಾಡಿ ಯಾವುದೇ ರಿಸ್ಕ್ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ. ಇವರ ಕಡೆ ಯಾವುದೇ ಸೆಬಿ ಹಾಗೂ RBI ಪರ್ಮಿಷನ್ಸ್ ಇರಲ್ಲ. ಮೂರನೇ ವಿಚಾರ, ಬಹಳ ಬಹುಮುಖ್ಯ ವಿಚಾರ, ಇವರು ಅಶ್ಯೂರ್ಡ್ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಅದು ಹೈ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಮೊನ್ನೆ ಆ ಸ್ಕ್ಯಾಮಲ್ಲಿ ತಿಂಗಳಿಗೆ 3% ಇತ್ತು. ಈ ಒಂದು ಪಾನ್ಜಿ ಸ್ಕ್ಯಾಮಲ್ಲಿ ತಿಂಗಳಿಗೆ 5% ನಾವು ರಿಟರ್ನ್ ಕೊಡ್ತೀವಿ, ಅಶ್ಯೂರ್ಡ್ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಅವರು ಆ ಒಂದು ಆಮಿಷವನ್ನು ತೋರಿಸ್ತಾರೆ. ಈಗ ಇದು ಇವರು ಏನು ಒಂದು ಇವರು ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ನು ಈ ನಮ್ಮ ಠೇವಣಿದಾರರ ಜೊತೆ ಮಾಡ್ಕೊಳ್ತಾರೆ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಲ್ಲಿ ಇವರು ರಿಸ್ಕ್ಸ್ ಬಗ್ಗೆ ಮಾತಾಡಲ್ಲ. ನೆಕ್ಸ್ಟ್ ಮಂತ್ಲಿ ರಿಟರ್ನ್ ಆಫ್ 5% ಪ್ರಿನ್ಸಿಪಲ್ ಪ್ಲಸ್ 5% ಇಂಟ್ರೆಸ್ಟ್ ಫಾರ್ 20 ಮಂತ್ಸ್ ಅಂತ ಹೇಳಿ ಲಾಕ್ ಇನ್ ಪೀರಿಯಡ್ ಹಾಕ್ತಾರೆ. ಆ ಒಂದು ಲೈನ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಮಿಸ್ಚಿಫ್ ಅಂಡರ್ KPID ಕಾನೂನು ಅಡಿಯಲ್ಲಿ ಇದು ಇಲ್ಲಿಗ್ಯಾಲಿಟಿ ರೇಂಜ್ಗೆ ಬರುತ್ತೆ. इसका ट्रांसलेशन थे. ಈಗ ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇತರರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡಬೇಕಂದ್ರೆ
ನೀವು ಒಂದು ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಆಗಿರಬೇಕು. ಈ ಆದಿತ್ಯ ರಾಜ್ ಕ್ಯಾಪಿಟಲ್ ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಅಲ್ಲ. ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಇದ್ದಾಗ ನೀವು ಮಾರ್ಕೆಟಲ್ಲಿ ಇರುವಂಥ ರಿಸ್ಕ್ಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ ಹೇಳಬೇಕು. ರಿಟರ್ನ್ಸ್ ನಾನು ಕಡ್ಡಾಯವಾಗಿ ನಿಮಗೆ ಇಷ್ಟು ಕೊಡ್ತೀನಂತ ಹೇಳಲಿಕ್ಕೇನೆ ಇಲ್ಲ. ಆದರೆ ಇವರ ಸ್ಕೀಮಲ್ಲಿ ಇವರು ಸೆಬಿನಲ್ಲಿ ರಿಜಿಸ್ಟರ್ಡು ಇಲ್ಲ, ಜೊತೆಯಲ್ಲಿ ಪ್ರಿನ್ಸಿಪಲ್ಲು ಕೊಡ್ತೀವಿ, 5% ತಿಂಗಳಿಗೆ ನಾವು ರಿಟರ್ನ್ ಅಶ್ಯೂರ್ಡ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಅ ಪಾನ್ಜಿ ಸ್ಕೀಮ್. ಪಾನ್ಜಿ ಸ್ಕೀಮ್ಗೆ ಇದು ಒಂದು ಟ್ರೂ ಪ್ರಾಪರ್ ಮಾದರಿ. ಈಗ ನಾವು ಈ ಎಂಕ್ವೈರಿ ಮಾಡುವಾಗ ಪೊಲೀಸ್ ಆಯುಕ್ತರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಎಲ್ಲೆಲ್ಲಿ ಇವರ ಸಂಸ್ಥೆಗಳಿದ್ದಾವೆ ಅದನ್ನು ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ದೀವಿ. ಒಂದೇ ಸತಿ ಎಲ್ಲ ಕಡೆ ರೇಡ್ ಆಗಬೇಕಂತ ಹೇಳಿ ನಾವು ರೇಡ್ನು ಮಾಡಿದ್ದೀವಿ. ಸದ್ಯಕ್ಕೆ ಸರಿಸುಮಾರು 6,500 ಇಂದ 7,000 ಜನ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಇದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳಿ ನಮಗೆ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಗೊತ್ತಾಗಿದೆ, ಪ್ರೈಮಾ ಫೇಸಿ. ಇದಲ್ಲದೆ ಸರಿಸುಮಾರು 50 ಕೋಟಿ ಮೀರಿ ಈ ಒಂದು ಇಶ್ಯೂ ಇದೆ. 50 ಕೋಟಿ ಅಂತ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, 50 ಕೋಟಿ ಮೀರಿ ಹೋಗಿದೆ ಅಂದರೆ ಇದು ನಾವು CIDಗೆ ಶಿಫ್ಟ್ ಮಾಡ್ತೀವಿ. ಬಟ್ ಪ್ರಿಲಿಮಿನರಿ ಎಂಕ್ವೈರಿ ಪ್ರೈಮಾ ಫೇಸಿ ಇದು ಮಚ್ ಮೋರ್ ದ್ಯಾನ್ ಅದಕ್ಕಂತ ಒಂದು 4-5 ಪಟ್ಟು ಜಾಸ್ತಿ ದೊಡ್ಡ ವಿಚಾರ ಆಗಿರುತ್ತದೆ. ಈಗ ಫಂಡ್ ರೇಸರ್ ಅಂತ ಏನು ಪದ ಉಪಯೋಗ ಮಾಡ್ತಾರೆ, ಇದು ಆರ್ಟಿಫಿಷಿಯಲ್ ಗ್ಯಾರಂಟಿ ಕೊಡೋ ಒಂದು ಪದ. ನೀವು ಫಂಡ್ ರೇಸ್ ಮಾಡಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಆ ಒಂದು ಡಿಸ್ಕ್ಲೋಷರ್ ನೀವು ಇನ್ವೆಸ್ಟರ್ಗೆ ಮಾಡಲಿಲ್ಲ ಅಂದರೆ ದಿಸ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಆರ್ಟಿಫಿಷಿಯಲ್ ಗ್ಯಾರಂಟಿ. ಜೊತೆಯಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ವಯಬಿಲಿಟಿ, ಇಟ್ ಅಟ್ರಾಕ್ಟ್ಸ್ ಸೆಕ್ಷನ್ 3 ಫ್ರಾಡ್ಯುಲೆನ್ಸ್ ಅಂತ ಹೇಳಿ ಸೆಕ್ಷನ್ 3 ಅಟ್ರಾಕ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಕಾನ್ಫಿಡೆನ್ಷಿಯಾಲಿಟಿ ಕ್ಲಾಸ್ ಇರುತ್ತೆ, ನೀವು ಏನೇನು ನೀವು ಅಲ್ಲಿ ಮಾಡ್ತಿರೋ ನಿಮ್ಮಿಬ್ಬರ ಮಧ್ಯದಲ್ಲಿ ಇರಬೇಕು. ಆದರೆ ಮಾದರಿ ಅಗ್ರಿಮೆಂಟ್ಸ್ ನಾವು ನೋಡುವಾಗ ಏನೂ ಹೇಳಲ್ಲ, ನೀವು ನಮಗೆ ದುಡ್ಡು ಕೊಡಿ, ನಾವೆಲ್ಲೋ ಹಾಕ್ತೀವಿ, ನಿಮಗೆ 5% ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ನಾನ್ ಡಿಸ್ಕ್ಲೋಷರ್ ಆಫ್ ರಿಸ್ಕ್ ಅನ್ನೋದು ಒಂದು ಮೇಜರ್ ಎಲಿಮೆಂಟ್ ವಿಚ್ ಆಲ್ಸೋ ಅಟ್ರಾಕ್ಟ್ಸ್ KPID. ಫೈನಲಿ ಪ್ರಾಮಿಸರಿ ನೋಟ್ ಆ್ಯಂಡ್ ಸೆಕ್ಯೂರಿಟಿ ಚೆಕ್ ಇದೊಂದು ಇನ್ವೆಸ್ಟರ್ಗೆ ಅವರು ಇಶ್ಯೂ ಮಾಡ್ತಾರೆ. ಇದು ಆರ್ಟಿಫಿಷಿಯಲ್ ಅಶ್ಯೂರೆನ್ಸ್ ಆಫ್ ರೀಪೇಮೆಂಟ್ ಆಗುತ್ತೆ. ಪ್ಲಸ್ ಎವಿಡೆನ್ಸ್ ಆಫ್ ಡೆಪಾಸಿಟ್ ಆಕ್ಸೆಪ್ಟೆಡ್ ನಮಗೆ ಇದರ ಮುಖಾಂತರ ಗೊತ್ತಾಗುತ್ತೆ. ಸೊ ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ ಇಟ್ಕೊಂಡು ಪ್ರೈಮಾ ಫೇಸಿ ಇನ್ಫಾರ್ಮೇಷನ್ ಆಸ್ ಪರ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಆಸ್ ಪರ್ ದ ಡೀಟೇಲ್ಡ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಪೊಲೀಸ್ ಕಮಿಷನರ್ ನಾವು ಈ ರೇಡನ್ನು ಮಾಡಿದ್ದೀವಿ. ಬಹಳ ಸಕ್ಸಸ್ಫುಲ್ ರೇಡ್ ಇದೆ. ನಿನ್ನೆ ರಾತ್ರಿ FIR ಬುಕ್ ಮಾಡಿದ್ದೀವಿ. KPID ಕಾನೂನಲ್ಲಿ ನಾನು AC ಅವರಿಗೆ ಆಥರೈಸ್ ಮಾಡ್ತೀನಿ, ಅವ್ರು ಹೋಗಿ ರೇಡ್ ಮಾಡ್ತಾರೆ, ರೇಡ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ನಾನು ರಿಪೋರ್ಟ್ ಮೇಲೆ ನಾನು ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇಮಿಡಿಯೇಟ್ಲಿ ಏನು ರಿಪೋರ್ಟ್ ನನ್ನ ಕಡೆ ಬರುತ್ತೆ ತಕ್ಷಣವೇ ನಾನು ಅದು ಸ್ಟೇಟ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಟು ಕಾಂಪಿಟೆಂಟ್ ಅಥಾರಿಟಿ. ನಿನ್ನೆ ನನಗೆ ಈ ರಿಪೋರ್ಟ್ 6 ಗಂಟೆಗೆ ಬಂದಿದೆ. 6:15 ಒಳಗಡೆ ನಾನು ಈ ರಿಪೋರ್ಟನ್ನು ಸ್ಟೇಟಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆಯವರಿಗೆ ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೀನಿ. ಅಲ್ಲಿ ಅವರು ಇವತ್ತು ಸಂಜೆ ಒಳಗಡೆ ಕಾಂಪಿಟೆಂಟ್ ಅಥಾರಿಟಿವನ್ನು ನೋಡಲ್ ಆಫೀಸರ್ ಏನು ಸ್ಟೇಟ್ ಲೆವೆಲ್ ನೋಡಲ್ ಆಫೀಸರ್ ಇರ್ತಾರೆ, ಕಾಂಪಿಟೆಂಟ್ ಅಥಾರಿಟಿವನ್ನು ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಈ ಕೇಸನ್ನು ಮುಂದುವರಿಸ್ತೀವಿ. ಪೊಲೀಸ್ ಆಯುಕ್ತರೀಗ ಅವರು ಮಾಡಿರೋ FIR ಆ್ಯಂಡ್ ಫರ್ದರ್ ಸೀಜರ್ ಅವರು ಏನೇನು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಕ್ರಮ ಅವರು ಏನು ವಹಿಸ್ತಾರೆ ಪೊಲೀಸ್ ಇಲಾಖೆ ಮುಖಾಂತರ CID ಮುಖಾಂತರ ಅದರ ಬಗ್ಗೆ ಬ್ರೀಫಿಂಗ್. ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡ್ತೀವಿ, ಎಲ್ಲಿಂದ ದುಡ್ಡು ತೊಗೊಳ್ತಾರೆ? 5% ಮಂತ್ಲಿ ಕೊಡ್ತಾರೆ ಅಂತಂದರೆ ಇನ್ವೆಸ್ಟರ್ ಹತ್ರ ದುಡ್ಡು ತೊಗೊಂಡು ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಿ ತೆಗಿತಾ ಇದ್ದಾರೆ? ಭಾಳ ಕರೆಕ್ಟ್ ಪ್ರಶ್ನೆ. ನಮಗೂ ಈ ಪ್ರಶ್ನೆ ಬಂತು. ನಾವು ಅವ್ರ ಬ್ರೋಷರ್ ನೋಡುವಾಗ ಮಾರ್ಕೆಟ್ ಇಂಟೆಲಿಜೆನ್ಸಲ್ಲಿ ನಮಗೆ ಮಾಹಿತಿ ಬರ್ತಾ ಇರುವಾಗ ನಾವು ಮೇಜರ್ಲಿ ನೋಡಿರೋ ಪಾಯಿಂಟ್ ಅದೇ. ಈಗ ಅವರು ಫಂಡ್ ರೇಸರ್ ಅಂತ ಹೇಳ್ತಾರೆ, ನಾವು ಹೋಗಿ ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಡೆರಿವೇಟಿವ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರ್ಬೋದು. ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ನಮಗೆ ಪ್ರೈಮಾ ಫೇಸಿ ಆ ಥರ ಇನ್ಫಾರ್ಮೇಷನ್ ಬರ್ತಾ ಇತ್ತು. ಆದರೆ ಡೆರಿವೇಟಿವ್ಸಲ್ಲಿ ನೀವು ಅಶೋರ್ಡ್ 60% ರಿಟರ್ನ್ ಆ್ಯನ್ಯುವಲಿ ಕೊಡಲಿಕ್ಕೆ ಎಲ್ಲರಿಗೂ ಸಾಧ್ಯನೇ ಇಲ್ಲ. ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರೈಮಾ ಫೇಸಿ ನಮ್ಗೆ ಏನು ಗೊತ್ತಾಗಿದೆ ಅಂದರೆ
ಇವರು ಎಲ್ಲರಿಗೂ ದುಡ್ಡು ಬರೇ ಠೇವಣಿ ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಏನು ಫಂಡ್ ರೈಸಿಂಗ್ ಅಗ್ರಿಮೆಂಟ್ ಏನು ತೋರಿಸ್ತಾರೆ